ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಒಂದು ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಪ್ರಮುಖವಾಗಿ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಪ್ರಮುಖ ಮಾಹಿತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಬಹುದಾಗಿದ್ದು ಕರ್ನಾಟಕ ಸರ್ಕಾರದ ನಡವಳಿಕೆಗಳನ್ನು ಕೂಡ ರಿಲೀಸ್ ಮಾಡಿದ್ದು ಪ್ರಸ್ತಾವನೆ ಆಗಿರಬಹುದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಒಂದು ಕರ್ನಾಟಕ ಸರ್ಕಾರದಿಂದ ಹೊಸ ಆದೇಶ ಕೂಡ ಪ್ರಕಟ ಆಗಿದ್ದು 56,000 ಹುದ್ದೆಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಎಸ್ಸಿ ಮತ್ತು ಎಸ್ಟಿ ಮೀಸಲಾತಿ ಒಂದು ವಿವಾದಗಳಾಗಿರಬಹುದು ನೇಮಕಾತಿಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಅಪ್ಡೇಟ್ಗಳು ಏನಿದಾವೆ ನಿಂತು ಹೋಗಿದಂತಹ ಸರ್ಕಾರಿ ಕೆಲಸಗಳ ಒಂದು ಭರ್ತಿ ಇಂದಿನಿಂದ ಆರಂಭಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಹೆಚ್ಚುವರಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದು ಅಂತ ಹೇಳ್ತಾ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಹೆಚ್ಚುವರಿ ಮಾಹಿತಿನ ಅಲ್ಲಿ ಕೂಡ ಒಂದು ಆರ್ಟಿಕಲ್ ಮುಖಾಂತರ ವೀಕ್ಷಣೆ ಮಾಡ್ಕೊಂತ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ತಿಳ್ಕೊಂಬರೋದ್ರೆ ಸೊ ಆ ದೇಶದಲ್ಲಿ ಏನಿದೆ ಆಗಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ. ಸೊ ಮೊದಲನೇದಾಗಿ ನೋಡ್ಕೊಳ್ಳುವಂಥದ್ದು ಆದೇಶದಲ್ಲಿ ಏನು ಕೊಟ್ಟಿದ್ದಾರೆ ಅಂತ 2022ರಲ್ಲಿ ಸರ್ಕಾರವು ಎಸ್ಸಿ ಮೀಸಲಾತಿಯನ್ನು ಶೇಕಡ 15ರಿಂದ 17%ಗೆ ಮತ್ತು ಎಸ್ಟಿ ಮೀಸಲಾತಿಯನ್ನು ಶೇಕಡ 3ರಿಂದ ಶೇಕಡ 7%ಗೆ ಹೆಚ್ಚಿಸಿತ್ತು ಅಂತ ಹೇಳ್ಬೋದಾಗಿದ್ದು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಗಳು ಕೂಡ ಸಲ್ಲಿಕೆಯಾಗಿದ್ವು. ನವೆಂಬರ್ 27, 2025ರಂದು ಹೈಕೋರ್ಟ್ ಮಧ್ಯಂತರ ಆದೇಶ ಕೂಡ ನೀಡಿತು ಅಂತ ಹೇಳ್ಬೋದಾಗಿರುತ್ತೆ. ಹೆಚ್ಚುವರಿ ಮೀಸಲಾತಿ ಆಧಾರದ ಮೇಲೆ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಬಾರದು ಅಂತ ಕೂಡ ಸೂಚನೆ ಇತ್ತು ಅಂತ ಹೇಳ್ಬೋದಾಗಿದೆ ಅದರಲ್ಲಿ. ಸೊ ಪ್ರಮುಖವಾಗಿ ಎರಡನೇದನ್ನು ನಾವು ಗಮನಿಸುವಂತಂದರೆ ಸರ್ಕಾರದ ಹೊಸ ನಿರ್ಧಾರ ಏನಾಗಿದೆ ಈಗ ಅಂತ ಹೇಳಿದರೆ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗ್ತಿರೋದ್ರಿಂದ ನಿರುದ್ಯೋಗಿಗಳು ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಾ ಇದ್ದು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರೈಕ್ ಹಾಗೆಲ್ಲ ನಡೀತಲ್ಲ. ಸೊ ಆದ್ದರಿಂದ ಹೈಕೋರ್ಟ್ನ ಅಂತಿಮ ತೀರ್ಪಿಗೆ ಒಳಪಟ್ಟು ಸದ್ಯಕ್ಕೆ ಹಳೆಯ ಮೀಸಲಾತಿ ಪದ್ಧತಿಯಂತೆ ಅಂದರೆ ಒಟ್ಟು ಶೇಕಡ 50ರಷ್ಟು ಮೀಸಲಾತಿಯೊಳಗೆ ನೇಮಕಾತಿ ಮುಂದುವರಿಸಲು ಸರ್ಕಾರ ಇದೀಗ ನಿರ್ಧಾರ ಮಾಡಿರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳೇ. ಅಂದರೆ ಒಂದು ಡಿಸೆಂಬರ್ 28, 2022ಕ್ಕಿಂತ ಮೊದಲು ಜಾರಿಯಲ್ಲಿದ್ದ ರೋಸ್ಟರ್ ಬಿಂದುಗಳನ್ನೇ ಬಳಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ನೇಮಕಾತಿ ಹೇಗೆ ಮಾಡ್ತಾರಾಗಿದ್ದರೆ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋದರೆ ಹಳೆಯ ಅಧಿಸೂಚನೆಗಳು ಈಗಾಗಲೇ ಹೊರಡಿಸಲಾಗಿರುವಂಥ ನೇಮಕಾತಿ ಪ್ರಕ್ರಿಯೆಗಳು ಯಥಾವತ್ತಾಗಿ ಮುಂದುವರಿಯುತ್ತೆ ಅಂತ ಮಾಹಿತಿ ಕೊಟ್ಟಿದ್ದು ಆದರೆ ಇವುಗಳು ಹೈಕೋರ್ಟ್ನ ತೀರ್ಪಿಗೆ ಬದ್ಧ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮತ್ತು ಹೊಸ ಅಧಿಸೂಚನೆಗಳು ಇನ್ನು ಮುಂದೆ ಬರ್ತಕ್ಕಂಥ ಒಂದು ಅಧಿಸೂಚನೆಗಳಿರುತ್ತಲ್ಲ 1995ರ ಹಳೆಯ ಮೀಸಲಾತಿ ನಿಯಮದಂತೆ ಅಂದರೆ ಎಸ್ಸಿ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ 15%, ಎಸ್ಟಿ ಅಭ್ಯರ್ಥಿಗಳಿಗೆ 3% ಹುದ್ದೆಗಳನ್ನು ಹಂಚಿಕೆ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬಾಕಿ ಉಳಿದಿರುವ 56,432 ಹುದ್ದೆಗಳು ಅಂದರೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿದಾವಲ್ಲ ಅದು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಮುಂದಿನ ವಿಡಿಯೋದಲ್ಲೆಲ್ಲ ನಿಮಗೆ ಮಾಹಿತಿನ ಕೊಡ್ತೇವೆ. ಸೊ 56,432ರ ನೇರ ನೇಮಕಾತಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆಯನ್ನು ಮುಂದಿನ 30 ದಿವಸದೊಳಗೆ ಪ್ರಾರಂಭಿಸಲು ಎಲ್ಲ ಇಲಾಖೆಗಳಿಗೆ ಸೂಚನೆ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಇದನ್ನು ಕೂಡ ಗಮನಿಸ್ಕೋಬೋದಾಗಿರುತ್ತೆ. ಮುಂದಿನ 30 ದಿವಸ ಅಂದರೆ ಆಲ್ಮೋಸ್ಟ್ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದಾಗಿರುತ್ತೆ. ವಿಶೇಷ ಸೂಚನೆಗಳು ಏನು ಮಾಹಿತಿ ಇದೆ ಅಂತ ಹೇಳಿದರೆ ಎಸ್ಸಿ ಮತ್ತು ಎಸ್ಟಿ ಒಂದು ಸಮುದಾಯದ ಅಭ್ಯರ್ಥಿಗಳಿಗೆ ಹೈಕೋರ್ಟ್ನ ಅಂತಿಮ ಆದೇಶದ ಬರುವವರೆಗೂ ಇಲಾಖೆಗಳಲ್ಲಿ ಕ್ರಮವಾಗಿ ಶೇಕಡ 2%ರಿಂದ ಮತ್ತು ಶೇಕಡ 4%ರಷ್ಟು ಹುದ್ದೆಗಳನ್ನು ಕಾಯ್ದಿರಿಸಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಹೆಚ್ಚುವರಿ ಮೀಸಲಾತಿಯ ಭಾಗ ಕೂಡ ಅಂತ ಹೇಳ್ಬೋದಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಉದ್ಯೋಗಾಕಾಂಕ್ಷೆಗಳೇನಿದೆಯಲ್ಲ ಅವರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸುದ್ದಿ ಅಂತ ಹೇಳ್ಬೋದಾಗಿರುವಂಥದ್ದು ಇದನ್ನು. ಸೊ ಸಮಸ್ಯೆ ಏನಿತ್ತಲ್ಲ ಹೈಕೋರ್ಟ್ನ ಮಧ್ಯಂತರ ಆದೇಶದಿಂದ ಹೊಸ ನೋಟಿಫಿಕೇಶನ್ ಹೊರೋದಕ್ಕೆ ಒಂದು ಸ್ವಲ್ಪ ಬರೋದಕ್ಕೆಲ್ಲ ಸಮಸ್ಯೆಗಳಾಗ್ತಿತ್ತು. ಇದೀಗ ಸರ್ಕಾರದವರು ಈ ಒಂದು ಹಳೆಯ ಮೀಸಲಾತಿನ ಪ್ರಕ್ರಿಯೆಯನ್ನು ಅನ್ವಯಿಸೇ ಮಾಡ್ತೀವಿ, ಅದನ್ನೇ ಪ್ರಾರಂಭ ಮಾಡ್ತೀವಿ, ಆ ಪ್ರಕಾರದಲ್ಲಿ ಅದನ್ನು ಮುಂದುವರಿಸ್ತೀವಿ ಪ್ರಕ್ರಿಯೆ ಅಂತ ಹೇಳಿರೋದ್ರಿಂದ ಎಲ್ಲ ಒಂದು ಅಭ್ಯರ್ಥಿಗಳೇನು ವೆಯ್ಟ್ ಮಾಡ್ತಿರಲ್ಲ ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳ ಒಂದು ಭರ್ತಿ ಕಾರ್ಯಕ್ಕೆ ಇನ್ನೊಂದು ತಿಂಗಳೊಳಗಡೆ ಒಂದು ನೋಟಿಫಿಕೇಶನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಸದ್ಯಕ್ಕಿರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚು